ಟೆಲಿಂಗ್ ವಿತ್ ಅಥಾರಿಟಿ, ಯಾವುದೇ ಕಾರಣಕ್ಕೆ ಯಾವುದೇ ಗ್ಯಾರಂಟಿಗಳನ್ನು ಕಮ್ಮಿ ಮಾಡೋದಿಲ್ಲ. ದಿಸ್ ಈಸ್ ಅ ಕಮಿಟ್ಮೆಂಟ್ ದಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಹ್ಯಾಸ್ ಗಿವನ್ ಟು ದ ಪೀಪಲ್ ಆ್ಯಂಡ್ ವಿಲ್ ಸ್ಟ್ಯಾಂಡ್ ಬೈ ದ್ಯಾಟ್. ಯಾರೇ ಹೇಳಿದ್ರು ಕೂಡ ಅವ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಬೇಕಂತ ಅಪೋಸಿಷನ್ದವರು ಗೊಂದಲ ಸೃಷ್ಟಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾವುದೇ ಗ್ಯಾರಂಟಿಯನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಕಮ್ಮಿ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲ 100%. ಏನೂ ಕಂಡೀಷನ್ ಅಪ್ಲೈ ಮಾಡಲ್ಲ. 100% ನಮ್ಮ ಕಮಿಟ್ಮೆಂಟ್. ವಿ ವಿಲ್ ಸ್ಟ್ಯಾಂಡ್ ಬೈ ದ ಕಮಿಟ್ಮೆಂಟ್. ಯು ಸಿ, ಗ್ಯಾರಂಟೀಸ್ ಆರ್ ದ flagship program of this government. We are spending nearly 52,000 crores ಹೋದ ವರ್ಷ ನಾವು ಖರ್ಚು ಮಾಡಿದ್ದೀವಿ. ಈ ವರ್ಷ 51,000 ಕೋಟಿ ನಮ್ಮ ಬಜೆಟಲ್ಲಿ ನಾವು ಅಲೋಕೇಶನ್ ಮಾಡಿದ್ದೀವಿ. ಅದು ಸುರಳಿತವಾಗಿ ಲಾಸ್ಟ್ ಒಂದು ಕಡೆ ಮನುಷ್ಯನಿಗೂ ಕೂಡ ತಲುಪ್ತಾ ಇದೆ ಇಲ್ಲ. ಆಮೇಲೆ ಇದರನ್ನು ಕೆಲವು ಜನ ಪಾಪ ಬಡವರು ಯಾರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಅವೆಲ್ಲ ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೆ ಮಾನಿಟ್ರಿಂಗ್ಗೆ ಒಂದು ಕಮಿಟಿ ಮಾಡಿದ್ದೀವಿ. ಆ ಕಮಿಟಿಗೆ ಒಂದು ಸ್ಮಾಲ್ ರಿನ್ಯೂಮರೇಷನ್ ಇದೆ. ಅದಕ್ಕೆ ಒಂದು ದೊಡ್ಡ ಇದು ಮಾಡ್ತಾ ಇದ್ದಾರೆ ಇವರು. ಇವರಿಗೆ ನಾಚಿಕೆ ಆಗಬೇಕು ಬಿ ಜೆ ಪಿಯವರು. ನಾನು ನಿಜ ಹೇಳಬೇಕಂದ್ರೆ ದೀಸ್ ಆರ್ ದ ವರ್ಸ್ಟ್ ಕೈಂಡ್ ಆಫ್ ಹಿಪೋಕ್ರೈಟ್ಸ್. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವರು ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದೆ 11 ವರ್ಷ ಆಯ್ತು ಈಗ. ಎಷ್ಟು ಲ್ಯಾಂಡನ್ನು ಇವರು RSSಗೆ, ಅವ್ರ ಸಂಘ ಸಂಸ್ಥೆಗಳಿಗೆ, ಅವ್ರ NGOs, ಅವ್ರ ಹೆಸರಲ್ಲಿ NGO ಗೈಸಲ್ಲಿ ಇವ್ರದೇ ಅಂಗಸಂಸ್ಥೆಗಳು. BJP RSSನ ಅಂಗಸಂಸ್ಥೆಗಳು 100 ಇವೆ. ಅವ್ರು ಎಷ್ಟು ಲ್ಯಾಂಡ್ ಕೊಟ್ಟಿದ್ದಾರೆ, ಎಷ್ಟು ಅವರಿಗೆ ಗ್ರ್ಯಾಂಟ್ಸ್ ಕೊಟ್ಟಿದ್ದಾರೆ, ಸರ್ಕಾರದ ಹಣ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇವರು ಒಂದು ಪಟ್ಟಿ ಮಾಡಿ ಹೇಳಿದ್ರೆ ಇವರಿಗೆ ನಾಚಿಕೆ ಬರಬೇಕು. ಆ ರೀತಿಯಲ್ಲಿ ಇವ್ರ ಪಟ್ಟಿ ಇದೆ. ನಮಗೆ ಈ ರೀತಿ ಹೇಳಕ್ಕೆ ಬರ್ತಾ ಇದ್ದಾರೆ. ಕಾರ್ಯಕರ್ತ ಏನು ಕಾರ್ಯಕರ್ತ ನೋಡಿ, ಅದು ಇಟ್ ಈಸ್ ಎ ಕಮಿಟಿ. ಕಾರ್ಯಕರ್ತ ಅಂತಲ್ಲ, ಇಟ್ ಈಸ್ ಎ ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಬೈ ದ ಗೌರ್ಮೆಂಟ್ ಟು ಓವರ್ ಸಿ ದ ಇಂಪ್ಲಿಮೆಂಟೇಷನ್ ಆಫ್ ಇದು. ಯಾವುದೇ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ರಿನ್ಯೂಮರೇಷನ್ ಕೊಡಲ್ಲ. ಅದು ಏನು ಭಾಳ ದೊಡ್ಡ ರಿನ್ಯೂಮರೇಷನ್ ಇಲ್ಲ ಅದು. ಹಾಗಾಗಿ ಒಂದು ಕಮಿಟಿಗೆ ರಿನ್ಯೂಮರೇಷನ್ ಆ್ಯಸ್ ಪರ್ ಇದು ಇದೆ. ಅದು ಹಂಗೆ ಆದ್ರೇನು ವೈಲೇಷನ್ ಇಲ್ಲ. ಬಟ್ ಇವ್ರದ್ದು ನೋಡಿ ನೀವು, ಇವರು ಬೆಂಗಳೂರಲ್ಲಿ ಇವರು BJP ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರದಲ್ಲಿ ಸರ್ಕಾರ ಆಗಿರ್ಬೋದು, ಎಷ್ಟು ಲ್ಯಾಂಡ್ ಕೊಟ್ಟಿದ್ದಾರೆ ಇವರು. ನಾವೇನೇ ಆ ರೀತಿ ಮಾಡಿದ್ದೀವ ಇವ್ರ ಥರ? ಎಷ್ಟು ಇದು ಕೊಟ್ಟಿದ್ದಾರೆ ಇವರು, ಗ್ರ್ಯಾಂಟ್ಸ್ ಕೊಟ್ಟಿದ್ದಾರೆ ಇವರು. NGO ಮುಖಾಂತರ ಎಷ್ಟು ಗ್ರ್ಯಾಂಟ್ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಇವರು ಕತೆ ಕೇಳಿದ್ರೆ ಇವರು ನಮ್ಮ ಗೌರ್ಮೆಂಟ್ ಆಸ್ತಿಯನ್ನು ಇವರು ಡ್ಯೂಟಿ ಹೊಡೆದಿರ್ತಕ್ಕಂಥದ್ದು BJP ಅವರು. ನೀವು ಕೋವಿಡಲ್ಲೇ ಬಿಟ್ಟಿಲ್ಲ, ಇವರು ಸತ್ಯಣ್ಣದ ಮೇಲೆ ಹಣ ಮಾಡಿರ್ತಕ್ಕಂಥವ್ರ ಬಳಿ ನಾವು ಪಾಠ ಕಲಿಬೇಕಾಗಿಲ್ಲ ಅಂತ ಹೇಳಿದ್ದೀವಿ. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಎಲ್ಲ ಬಿಟ್ಟು ನಿಂತವ್ರಿಗೆ ಏನು ಮಾಡ, 3 ಬಿಟ್ಟವರಿಗೆ ಊರಿಗೆ ದೊಡ್ಡವರು ಅಂತವ್ರು, ಗೊತ್ತಲ್ಲ ನಿಮಗೆ. ಆ ರೀತಿ ಅವ್ರ ಪರಿಸ್ಥಿತಿ. ಇಲ್ಲ, ಪ್ರೋಟೋಕಾಲ್ ಏನು ಮಾಡ್ತಾರೆ ಈಗ ನೋಡಿ, ಏರ್ಪೋರ್ಟಲ್ಲಿ ಟೋಟಲ್ ಕಂಟ್ರೋಲ್ ಈಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಎಸ್ಪೆಷಲಿ ಇದು ನಿಮ್ಮ ಇಮಿಗ್ರೇಷನ್ನು, ಹೊರಗಿಂದ ಬರೋದು ಎಲ್ಲ ನಿಮಗೆ ಗೊತ್ತಲ್ಲ. ಹಾಗಾಗಿ ಅದು ನಮ್ಮ ಸರ್ಕಾರದಲ್ಲಿ ಯಾರು ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳು ಹೇಳಿರಬೇಕು. ಅಲ್ಲಲ್ಲ, ಅದು ನಾನು ಮೊನ್ನೆ ಜಯದೇವ ಆಸ್ಪತ್ರೆ ಹೋಗಿದ್ದೆ, ಬೆಂಗಳೂರು ಜಯದೇವ ಆಸ್ಪತ್ರೆ ಹೋದಾಗ ಕೆಲವು ವೈದ್ಯರು ಸಲಹೆ ಮಾಡಿದರು ಸೂಪರ್ ಸ್ಪೆಷಲಿಸ್ಟಿಗೆ, ನಾಟ್ ಎಲ್ಲ ವೈದ್ಯರಿಗೆ, ಸೂಪರ್ ಸ್ಪೆಷಲಿಸ್ಟ್. ಯಾಕಂದರೆ ಒಬ್ಬ ಸೂಪರ್ ಸ್ಪೆಷಾಲಿಟಿ ಅಂದರೆ MBBS, MD, ಆಮೇಲೆ DM. ಅಂದರೆ ಅವರು ದೇ ಹ್ಯಾವ್ ಪುಟ್ ಇನ್ 3 more additional years ಇನ್ ದ ಸ್ಟಡಿ. ಅಂದರೆ ಒಂದು MBBS ಆದಮೇಲೆ ಮತ್ತು MD ಆದಮೇಲೆ DM ಮಾಡಬೇಕು ಅಂದರೆ ಅವರು ಜಾಸ್ತಿ ಇದು ಆಗಿರುತ್ತೆ, ಅವ್ರಿಗೆ ಭಾಳ ಕಮ್ಮಿ ಸಮಯ ಸಿಗುತ್ತೆ ಅಂಥೇಳಿ. ಹಾಗಾಗಿ ಒಂದು ಸೂಪರ್ ಸ್ಪೆಷಲಿಸ್ಟಿಂದು ನಮಗೆ ಅವಶ್ಯಕತೆಯೂ ಇರೋದ್ರಿಂದ ಒಂದು 65ಗೆ ಮಾಡಬೇಕು ಅಂತ ಒಂದು ನಮ್ಮ ಆಲೋಚನೆ ಇದೆ. ಅವ್ರ ಬೇಡಿಕೆ ಇತ್ತು, ನಮ್ಮ ಆಲೋಚನೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದು ನಿರ್ಧಾರ ತೆಗೆದುಕೊಳ್ತೀವಿ.